ಅಂದ್ರೆ ಅಳ್ತಾವಲ್ಲ ಅದಕ್ಕೆ ಭಯ. ನೋಡಿಸ್ಕೊಂಡಾಗ ಪಾಪ ರೇಷ್ಮೆನ ಆಡಕ್ ಬಂದಿತ್ತು, ನಮ್ಗಳು ಬಂದಿತ್ತು ನೋಡಕ್ ಅಂದ್ರು ಬೇಜಾರಾಗತ್ತ. ಕಂಡಿದ್ದೇವಲ್ರಿ ಕಂಪ್ಲೀಟ್ ಆಗಿ. ಈಗ ನಮ್ಮ ಮಮ್ಮಿ ರಿಯಾಕ್ಷನ್ ಹೆಂಗಿರತ್ತಂತ. ಇದು 8:30 8ಕ್ಕೆ ಆಯ್ತ್ರಿ. ಆಮೇಲೆ ಒಂದ್ ರೂಮ್ನಾಗ ಕೂಡಾಕಿದ್ರ ಅಲ್ಲಂತ್ರ 4 hour. ಪಾಪ ಅನ್ಸುತ್ತ. ಅಂದ್ರೆ ದೇವ್ರಿಗೆ ಏನಾಗಲ್ಲ ಬರುತ್ತ ಅಂದ್ರೆ ಅಳ್ತಾವಲ್ಲ ಅದಕ್ಕೆ ಭಯ. ವೀರೇಶನ ನೋಡಿಸ್ಕೊಂಡಾಗ ಪಾಪ ನಮ್ಮ ಅಮೂಲ್ಯಕ್ಕೆ ಸುಮ್ಮನೆ ಕಟಿಂಗ್ ಮಾಡಿಸುತ್ತ ನಿಂಗು ಗುಂಡೋಡ್ಸತ್ತ ಅಂದಿದ್ದಕ್ಕಾಗಿ ಒಲ್ಲಂತ ಆಡಕ್ ಕುಂತಿದ್ಲ ರೀ. ಸುಮ್ಮನೆ ಕಾಡ್ಸಕ್ ಕುಂತಿದ್ವಿ ನಾವು. ಅಮೂಲ್ಯ ನೀ ಕೇಳಿದ್ ಕೊಡ್ಸತ್ತ ಮಾಡಿಸ್ಕೊ. ಏ ತಗೊಂಡ್ಬಿಟ್ಟೈತಿ, ಏನ್ ಆಟ ಅಲ್ಲ ಇದು. ನೆಕ್ಸ್ಟ್ ಟೋಕನ್ ತಗೊಂಡು ಎಲ್ಲರೂ ಸೇರಿ ಅಲ್ಲಿ ಒಳಗಡೆ ಹೋದ್ವಿ ರೀ ಮುಡಿ ಕೊಡಲ್ಲಿ. ಅಲ್ಲಿ ವಿಡಿಯೋ ಅಲೋ ಇರಲಿಲ್ಲ, ಹಾಗಾಗಿ ಕ್ಯಾಚ್ ಮಾಡಿಲ್ಲ. ಈಗ ಹೊರಗೆ ಬಂದ್ವಿ ರೀ. ಇಲ್ಲೇ ಹತ್ತಿದ್ವಿ ಪಾಪ ಜಗ್ಗಿ ಹತ್ತಿರ ನಮ್ಮ ರೇಷ್ಮೆನ ಆಡಕ್ ಬಂದಿತ್ತು, ನಮ್ಗಳು ಬಂದಿತ್ತು. ದೇವರಿಗೆ ಚಿಕ್ಕವಳದ ಏನಾಗಲ್ಲ. ನಮ್ಮ ವೀರೇಶನ ಈಗ ಒಳಗೋಗಿ ನಾವು ಹೆಂಗಾಗಿ ಬರ್ತಾನ ನೋಡಕ್ ಅಂದ್ರು ಬೇಜಾರಾಗತ್ತ. ಒಂಥರ ಎಲ್ಲರೂ ಹೆಂಗ ಗ್ರೇಟ್. ತೋರಿಸ್ತೀರಿ ಕೃಷ್ಣನ. ಬಂಗಾರಿ ಹೆಂಗ ಕಾಣಕತ್ತ ಗೊತ್ತಾ. ಅಪ್ಪಗಿರ ಹಂಗೆ ಬೇಡ ಬಿಡು ಪಾಪ. ತಡಿ ಇವಾಗ ಹೆಂಗಾಗಿದೆ ಮನ್ಮತ ಎಲ್ಲಿ ಯಾರನ್ನ ಮಾಡಿ ನಾಚಿಗಿಲ್ಲ. ಮಮ್ಮಿ ನೀರ ಮಮ್ಮಿ 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 ಪಾಪ ಹೋಗವಲ್ಲ ಅವನ್ನ. ಅಯ್ಯೋ ದೇವ್ರೇ, ನೀನು ಗುಂಡಾಗ ನೀ ಈಗ ನೋಡ್ಕೊಂಡೆ ಹೆಂಗಾಗಿ ಹೆಂಗಾಗಿ ವಿಚಿತ್ರ ಕಣ್ಣು ಹಿಡಿಯವಲ್ರಿ ಮಮ್ಮಿ. ಮಮ್ಮಿ ಕಣ್ಣು ಹಿಡಿಯವಲ್ರಿ ಕಂಪ್ಲೀಟ್ ಆಗಿ. ಈಗ ನಮ್ಮ ಮಮ್ಮಿ ರಿಯಾಕ್ಷನ್ ಹೆಂಗಿರತ್ತಂತ ನೋಡೋಣ ರೀ. ಎಲ್ಲದರ್ಲಿ ಅವರು ನೋಡ
ನಮ್ಮ ಮಮ್ಮಿ ನೋಡ್ರಿ ಅಲ್ಲಿ ಹೆಂಗಾಗೇನ ಅಲ್ಲಿ ಸುಮ್ಮನೆ ಸುಮ್ಮನೆ ಯಾರಮ್ಮ ಅದು ಮಮ್ಮಿ ಯಾರು ಜಾನು ಜಾನು ರಾಣಿ ಮಮ್ಮಿ ಕಾಕಲ್ಲಂತ್ರಿ ಅದ ವೈರಿ ವೈರಣ್ಣ ತಗೊಂಡೋಗನ್ರಿ ಏನಿಲ್ಲ ರೀ. ಅದಾದಮೇಲೆ ನಾವು ಸಂಜೆ ಒಂದು 6 ಗಂಟೆಗೆ ಅಲ್ಲಿಂದ ಬಿಟ್ವಿ. ಆಮೇಲೆ ಅಲ್ಲಿ ಎಷ್ಟೊತ್ತನ ವೇಟ್ ಮಾಡಿದ್ವಿ, ಎಲ್ಲರೂ ಸ್ವಲ್ಪ ಹೊತ್ತು ಕುಂತು. ಅದಾದಮೇಲೆ 9 ಗಂಟೆಯಿಂದ ನಾವು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ರೇಷ್ಮಾ ಅವರು ಪಾಪು ಇತ್ತಲ್ಲ, ಅವರು ಸ್ವಲ್ಪ ಅಡ್ವಾನ್ಸ್ ಆಗಿ ಹೋಗಿದ್ರು. ಆಮೇಲೆ 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ದರ್ಶನಕ್ಕೆ ಹೋಗೋಕ್ಕೆ. ಅಲ್ಲಿಂದ ಎಷ್ಟು ಗಂಟೆ ಆಯ್ತಲ್ಲಪ್ಪ? ಬೆಳಗ್ಗೆ 6 ಗಂಟೆ ಅಲ್ಲ, 6:30 ಏನೋ 7 ಆಗಿತ್ತು, ಬೆಳಕಾಗಕ್ಕೆ ಬಂದಿತ್ತು. ನಮ್ಮ ದರ್ಶನ ಆಗಿದ್ದು 8:30 8ಕ್ಕೆ ಆಯ್ತು ರೀ. ಇವ್ರದ್ದು ಒಂದು 2 ತಾಸು ಅಷ್ಟೇ ಮುಂಚೆಕ. ಅಲ್ಲಿ ಹೆಂಗಿತ್ತಂದ್ರೆ ಹೋಗತ್ನಾಗ ನಡ್ಕೊಂಡು ಹೋಗ್ಬೇಕಲ್ಲ, ಹಿಂಗೆ ಲೈನ್ ಒಳಗೆ ಸಾಕಾತು, ಸಿಟ್ಟು ಬರಕುಂತಿತ್ತು. ಹಂಗೆ ಹೋದ್ವಿ ರಶ್ ಒಳಗೆ. ಅದಾದಮೇಲೆ ಒಂದು ರೂಮ್ನಾಗ ಕೂಡಾಕಿದ್ರು. ಅಲ್ಲಂತೂ ಒಂದು 4 ಅವರ್, 1 ಗಂಟೆಗೆ ಹೋಗಿವಿ, ರಾತ್ರಿನ ಅಲ್ಲಿಗೆ ರೀಚ್ ಆಗಿವಿ. 4 ತಾಸು ಅಲ್ಲೇ ಕೂಡಾಕಿದ್ರು. ಆವಾಗ 4:15ಗೆ ಬಿಟ್ಟಾರ ನಮ್ಮನ್ನು ಬಿಡೋದು. ಅಲ್ಲಿ ಸ್ವಲ್ಪ ಮಕ್ಕೊಂಡಿದ್ವಿ ರೀ. ಗೋವಿಂದ ಗೋವಿಂದ ಅಂದಾಗ ಅಷ್ಟಿಷ್ಟು ಸಿಟ್ಟು ಬರಲಿಲ್ಲ. ನಾವೆಲ್ಲರೂ ಎಚ್ಚರಾಗ್ಲಿ ಅಂತ ಕಿರ್ಚಾಡಿದ್ರು. ಅವಾಗ ಚಲೋ ಇತ್ತು ಒಂಥರ ಎಕ್ಸ್ಪೀರಿಯೆನ್ಸು. ನೀವು ಹೋಗಿದ್ರೆ ಕಮೆಂಟ್ ಮಾಡಿರಿ, ನಿಮಗೆ ಹೆಂಗಾಗಿತ್ತು ಅಂತಲೂ ಹೇಳ್ರಿ. ಅಷ್ಟೇ ದರ್ಶನ ಮಾಡ್ಕೊಂಡು ಬಂದ್ವಿ. ಅಷ್ಟೊತ್ತಾಯ್ತು ನೋಡ್ರಿ. ನೈಟ್ 9 ಗಂಟೆಗೆ ಬಿಟ್ಟಿದ್ವಿ, ಬೆಳಗ್ಗೆ 8 ಗಂಟೆಗೆ ದರ್ಶನ ಆಗೈತೆ ನಮ್ಮದು. ರಿಟರ್ನ್ ಮತ್ತೆ ಬಂದು ಜಾತ್ರೆ ಎಲ್ಲ ಮಾಡ್ಕೊಂಡು ಮತ್ತೆ ನೈಟ್ ಊರು ಬಿಟ್ವಿ ನಾವು. ನೆಕ್ಸ್ಟ್ ಅದು ವಿಡಿಯೋನ ನಾನು ನೆಕ್ಸ್ಟ್ ಬ್ಲಾಗ್ನಾಗ ಹಾಕ್ತೀನಿ. ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.